ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಫಿಂಗರ್ಸ್ ರೂಲ್ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಟಜಲ್ ಡಿಸೈನ್ ಥರನೂ ಕಾಣಿಸುತ್ತೆ, ಹಾಗೆ ಕ್ರೋಶಾ ವರ್ಕ್ ಕೂಡ ಇದೆ. ಡಿಫ್ರೆಂಟ್ ಆಗಿರುವಂಥ ಡಿಸೈನು, ಹಾಗೆ ರಿಚ್ ಲುಕ್ ಕೊಡುವಂಥ ಒಂದು ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರ 2 ಕಲರಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಗೋಲ್ಡ್ ಕಲರು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ಇದೆ, 9 ಕೂಡ ತೊಗೊತೀನಿ. ಬಟ್ ಇವತ್ತು 8 ನಂಬರ್ ನೀಡಲ್ಲ ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ಲ ಹಾಕಿಬಿಟ್ಟು ದಾರ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಇದು ಫಸ್ಟ್ ಕಸ್ಟಮರ್ ಬಂದು ನನಗೆ ಸೆಂಡ್ ಮಾಡಿದರು. ಆವಾಗ ನನಗೆ ಸ್ವಲ್ಪ ಟೈಮ್ ಇರಲಿದೆ ಕಾರಣ ಇದನ್ನೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅವರು ಕೂಡ ಇನ್ನೂ ಬಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇದೇ ಡಿಸೈನ್ನ ಹಾಕ್ಸ್ಕೊತೀವಿ ಅಂತ ಹೇಳಿದ್ದಾರೆ. ಸೊ ಟ್ರೈ ಮಾಡಿದೆ, ಫ್ರೀಯಾಗಿ ಸಿಕ್ಕಿದೆ ಅಂತ, ತುಂಬಾ ಚೆನ್ನಾಗಿ ಬಂತು. ಸೊ ಹಾಕೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಮದುವೆ ಹೆಣ್ಣಿ ಸೀರೆಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ಲ ಹಾಕಿಬಿಟ್ಟು ದಾರನ ಹಿಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್, ಥರ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡ್ಕೊಂಡ್ಮೇಲೆ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 17 16 17 18 19 20. ಏನಪ್ಪ ಇಷ್ಟು ಉದ್ದ ಚೈನ್ ಹಾಕ್ತಾ ಇದ್ದಾರೆ ಅಂದ್ಕೊಂಡಲ್ಲ, ಬಟ್ ಹೌದು, ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತ ಹೇಳಿದ್ನಲ್ಲ. ಸೊ ಮೇಯ್ನಾಗಿ ಚೈನ್ಸ್ಗಳನ್ನ ಹಾಕ್ಕೋಬೇಕು. ಎಷ್ಟಾಗಿದೆ ಕೌಂಟ್ ಮಾಡಿಬಿಟ್ಟೆ ನೋಡಿ, ಒಂದು ನಿಮಿಷ. ಈಗ 20 ಚೈನ್ಗಳನ್ನ ಹಾಕಿದ್ದೀನಿ, ಮತ್ತೆ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ. 21 22 23 24 25 26 27 28 29 30. ಟೋಟಲ್ ಆಗಿ ನಾನು ಚೈನ್ ಎಷ್ಟು ಹಾಕಿದ್ದೀನಿ, 30 ಚೈನ್ಗಳ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಷ್ಟು ಉದ್ದ ಫಸ್ಟು ಚೈನ್ಸನ್ನು ಅನ್ನೋದು ಹಾಕ್ಕೋಬೇಕು. 30 ಚೈನ್ಗಳ ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಳ್ಳೋಣ. ಒಂದು ಸತಿ ದಾರನ ಸುತ್ತಕೊಂಡು ಕೆಳಗಡೆ ಚೈನ್ ಏನಿದೆಯಲ್ಲ, ಒಂದು ಚೈನ್ನ ಸ್ಕಿಪ್ ಮಾಡಿಕೊಂಡು 2ನೇ ಚೈನ್ ಹೋಲಲ್ಲಿ ನೀಡಲ್ನ ಹಾಕಬೇಕು. ಸೊ ನೀಡಲ್ ಮೇಲೆ ಒಂದು ದಾರ ಸುತ್ತಕೊಂಡು 1 ಚೈನ್ ಅಥವಾ 2 ಚೈನ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, ಮತ್ತು ಈಗ 2ರಿಂದ 1 ಸತಿ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀವಿ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೋಬೇಕು. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಪಕ್ಕದ ಚೈನ್ ಏನಿದೆಯಲ್ಲ, ಈ ಚೈನ್ ಹೋಲಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆ ಕಂಬ ವರ್ಕನ್ನು ಮಾಡ್ಕೋಬೇಕು. ಯಾವುದೇ ಒಂದು ಚೈನ್ನ ನೀವು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಪ್ರತಿಯೊಂದು ಚೈನ್ ಹೋಲ್ ಏನು ಕಾಣಿಸ್ತಾ ಇರುತ್ತೆಯಲ್ಲ, ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಹೋಲಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇರೋದಲ್ಲ, ಇಲ್ಲಿ ನಾವು ಚೈನ್ ಹಾಕ್ಕೊಂಡು ಬಂದಿದ್ದೀವಲ್ವ, ಆ ಒಂದು ಚೈನಲ್ಲಿ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಯಾವುದೇ ಒಂದು ಚೈನ್ನ ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಮೇಲೆ ಮಾತ್ರ 2 ಚೈನ್ನ ಸ್ಕಿಪ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಏನು ನಾವು ಹಾಕಿದ್ದೀವಲ್ವ, 30 ಚೈನ್ಗಳೇನು ಹಾಕಿದ್ವಿ, ಅದರಲ್ಲಿ 2 ಸ್ಕಿಪ್ ಆಗಿದೆ. 2 ಸ್ಕಿಪ್ ಹಾಕಿದ ಮೇಲೆ 28 ಚೈನ್ಗಳಿರುತ್ತೆ. ಆ 28 ಚೈನ್ಗಳಲ್ಲಿ ಕೂಡ ನಾವು 28 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಈ ರೀತಿ ಕಂಪ್ಲೀಟಾಗಿ ನಾನು ಈ ರೀತಿ ಫಿನಿಶಿಂಗ್ ಅನ್ನೋದು ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಆ ಚೈನ್ಗೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನೋದು ಹಾಕಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸೊ ಈ ರೀತಿ ಬಂದಮೇಲೆ ಲಾಸ್ಟಲ್ಲಿ ನೋಡಿ, ಫಸ್ಟ್ ಇದು 2 ಲಾಕನ್ನು ಏನು ಹಾಕಿದ್ದೀವಲ್ವ, ಅದರೊಳಗಡೆ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ.
ಕಂಪ್ಲೀಟಾಗಿ ಈ ಥರ ಡಬಲ್ ಕ್ರೋಶೆ ಕಂಬಗಳನ್ನೆಲ್ಲ ಫಿನಿಶಿಂಗ್ ಈ ಚೈನ್ಗಳೆಲ್ಲ ಕಂಪ್ಲೀಟ್ ಹಾಕಿದ್ಮೇಲೆ ಅದರೊಳಗಡೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ನಾನು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ 3 ಚೈನ್ಗಳನ್ನ ಹಾಕಿಬಿಟ್ಟು ನೆಕ್ಸ್ಟ್ ಈ ರೀತಿ ಏನು ಹಾಕಿದ್ದೀನಲ್ವ ಚೈನ್ಸನ್ನು ಹಾಕೋದಕ್ಕೆ ಗ್ಯಾಪ್ ಅಂದ್ಬಿಟ್ಟು ಇಲ್ಲಿ ಚೈನ್ಸ್ ಗ್ಯಾಪ್ ಅನ್ನೋದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಮಿಡ್ಲಲ್ಲಿ ಲಾಸ್ಟಲ್ಲಿ ನಿಮಗೆ ಡಿಸೈನ್ ಫೈನಲ್ ಆಗಿ ಇಷ್ಟ ಆದಮೇಲೆ ಇದೇ ರೀತಿ ಕೂಡ ಹಾಕ್ಕೋಬೋದು. ಇಲ್ಲ ಮಿಡ್ಲ್ ಗ್ಯಾಪ್ ಇದೆ ಅನ್ನೋಂಗಿದ್ರೆ ನೀವು ಮಿಡ್ಲಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾದಂಥ ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಹಾಕುವಂಥ ರಿಂಗಿಗೆ ಇಲ್ಲಿ 1 2 3 4 ಸತಿ 3 ಚೈನ ಮಾಡಿಕೊಂಡು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ನಿಮಗೆ ಆಮೇಲೆ ಹೆವಿ ಆಯಿತು ಹಾಕೋಕ್ಕಾಗಲ್ಲ ಅಂದರೆ ದೂರ ಕೂಡ ನೀವು ಹಾಕ್ಕೋಬೋದು. ಇಲ್ಲ ನಾವು ಇನ್ನೂ ಇಷ್ಟ ಆಯಿತು ಅನ್ನೋಂಗಿದ್ರೆ ಹತ್ತಿರ ಕೂಡ ನೀವು ಹಾಕ್ಕೋಬೋದು. ಬಟ್ ನಾನು ಯಾವ ರೀತಿ ತೋರಿಸಿದ್ರು ಇಷ್ಟೇ ಡಿಸ್ಟೆನ್ಸಲ್ಲಿ ನೀವು ಹಾಕ್ಕೊಳ್ಳೋಂಗಿದ್ರೆ ಇಷ್ಟೇ ಗ್ಯಾಪಲ್ಲಿ ಕೂಡ ನೀವು ಹಾಕ್ಕೋಬೋದು. ಸೊ ಇಲ್ಲಿ ಚೈನ್ಸ್ಗಳನ್ನ ಹಾಕಿದ ಮೇಲೆ ನೋಡಿ 1 2 3 4 ಗ್ಯಾಪ್ ಹಾಕಿದ ಮೇಲೆ ಇಲ್ಲಿ 2 ಸತಿ ಲಾಕ್ ಮಾಡ್ಕೊತೀನಿ. 2 ಸತಿ ಲಾಕ್ನ ಮಾಡಿಕೊಂಡು ಈಗ ಸೇಮ್ ಮತ್ತೆ ಚೈನ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಅಲ್ಲೇ ನಾವು 30 ಚೈನ್ಗಳನ್ನ ಹಾಕಿದ್ದೀವಲ್ವ ಇಲ್ಲಿ ಕೂಡ 30 ಚೈನ್ಸ್ಗಳನ್ನ ಹಾಕಿಬಿಟ್ಟು ಸೊ ಈ ಥರ ಲೆಂತಿಯಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ವೋ ಇಲ್ಲಿ ಕೂಡ ಅದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. 30 ಚೈನ್ಗಳನ್ನ ಹಾಕಿ ಆ ಒಂದು ಪ್ರತಿಯೊಂದು ಚೈನಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಒಂದು ಸ್ಟೆಪ್ಪು ಈ ರೀತಿಯಾಗಿ ನೀವು ಸೀರೆ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಹಂಗಾಗಿ ಒಂದನ್ನು ತೋರಿಸ್ತೀನಿ. ಸೊ ಲಾಸ್ಟಲ್ಲಿ ನಿಮಗೆ ಒಂದು 2-3 ಪೀಸ್ಗಳನ್ನ ಹಾಕಿಬಿಟ್ಟೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ 2ನೇ ಸ್ಟೆಪ್ಪಲ್ಲಿ ನೋಡಿ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ. ಕಾಂಟ್ರಾಸ್ಟಲ್ಲಿ ಸ್ಯಾರೀಸ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ಫುಲ್ ಆಗಿದ್ರು ಅಂತೂ ಒಂದು ಸಪ್ರೇಟ್ ಆದಂಥ ಒಂದು ಲುಕ್ ಅಂತಲೇ ಹೇಳ್ಬೋದು. ಇದು ಕೂಡ ನಾನು 8 ದಾರನೇ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಈ ಕಡೆ ಸ್ವಲ್ಪ ತಿರ್ಸ್ಕೊಂಡು ನೀಡಲ್ಲ ಹಾಕಿ ತುದಿಗೆ ಫಸ್ಟ್ ಇಲ್ಲಿ ನಾವು 2 ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವ, ಸ್ಕಿಪ್ ಮಾಡಿರ್ತೀವಲ್ವ, ಆ ಒಂದು ಗ್ಯಾಪಿಗೆ ನೀಡಲ್ಲ ಹಾಕಿಬಿಟ್ಟು ದಾರನ ಎಳ್ಕೋಬೇಕು. ಸೊ ಎಳ್ಕೊಂಡು ಇದನ್ನು ಮತ್ತೆ ರೈಟ್ ಸೈಡ್ಗೆ ತಿರ್ಸ್ಕೊಳ್ಳಿ. ಈ ಥರ ರೈಟ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ತುಂಬ ಕಷ್ಟ ಏನೂ ಇಲ್ಲ ಡಿಸೈನು, ಬಟ್ ಏನಂದರೆ ತುಂಬ ಟೈಮ್ ಹಿಡಿಯುವಂಥ ಒಂದು ಡಿಸೈನು, ಬೇಗ ಹಾಕುವಂಥದ್ದು ಅಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇರಬೇಕು, ಹಾಗೆ ಪೇಷನ್ಸ್ ಕೂಡ ಇರಬೇಕು. ಇದರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಡಿಸೈನ್ ಬಂದುಬಿಟ್ಟು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಜಸ್ಟ್ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಗಂಟು ಹಾಕಿದ್ದೀವಲ್ವ ಅದೇ ಲಾಕಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಅದೇ ಪಾಯಿಂಟಿಗೆ ಹಾಕಿದ್ದೀನಿ, ಮತ್ತು ಬೇರೆ ಇಲ್ಲಿ ಕಂಬಗಳ ಮೇಲೆ ಹೋಗಿಲ್ಲ. ಸೊ ಇಲ್ಲಿ ಟೋಟಲ್ ಆಗಿ 2 ಚೈನು ಹಾಗೆ 1 ಡಬಲ್ ಕ್ರೋಶೆ ಕಂಬ ಆಯಿತು. ಆಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಡ್ಗಳನ್ನ ತೊಗೊಂಡಿದ್ದೀವಲ್ವ ಇಲ್ಲಿಂದ ನಾನು ಬೀಡ್ಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸೊ ಒಂದು 3 mm ಬೀಡನ್ನ ತೊಗೊಂಡಿದ್ದೀನಿ ಇಲ್ಲಿ. ಸೊ 1 ಬೀಡನ್ನ ತೊಗೊಂಡು ಬೀಡ್ ಲಾಕ್ ಹಾಕೋದೇನು ಬೇಡ, ಹಾಗೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಿದ್ದೀವಲ್ವ ನಿಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಯಾವುದೇ ಒಂದು ಡಬಲ್ ಕ್ರೋಶೆ ಕಂಬನ ನೀವು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಪಕ್ಕದಲ್ಲಿ ಇರುವಂಥ ಡಬಲ್ ಕ್ರೋಶೆ ಕಂಬ ಹೋಲಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಟಾರ್ಟಿಂಗ್ ಇಲ್ಲಿ ಏನು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಅದೇ ಹೋಲಲ್ಲಿ ಮತ್ತೆ ಈಗ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಕಂಬ ಏನು ಬಂದಿದೆಯೋ ಅದರಲ್ಲಿ ಮೇಲೆ ಬಂದು 2 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಈಗ ಒಂದು ಬೀಡನ್ನ ಹಾಕಬೇಕು. ಸೊ 1 ಬೀಡನ್ನ ಹಾಕಿಬಿಟ್ಟು ಇಲ್ಲಿ ಬೀಡ್ ಲಾಕ್ ಹಾಕೋದೇನು ಬೇಡ. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ ಸ್ವಲ್ಪ ಗಂಟಾಯಿತು, ಹಂಗಾಗಿ ವಾಪಸ್ ದಾರನ ತೆಗೆದುಬಿಟ್ಟು ಬೀಡನ್ನ ಸೆಟ್ ಮಾಡ್ತಾ ಇದ್ದೀನಿ. ಬೀಡ ಹಾಕಿದ ಮೇಲೆ ಬೀಡ್ ಲಾಕ್ ಹಾಕೋದೇನು ಬೇಡ, ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬ ಹೋಲ್ ಏನಿದೆಯಲ್ಲ ಚೈನ್ ಥರ ಕಾಣಿಸ್ತಾ ಇದೆ. ಸೊ ಆ ಒಂದು ಚೈನಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಒಂದೊಂದು ಚೈನ್ ಗ್ಯಾಪಲ್ಲಿ ಮೇಲೆ ಹಾಕುವಂಥ 2ನೇ ಸ್ಟೆಪ್ಪಲ್ಲಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಹಾಗೆ 1 ಡಬಲ್ ಕ್ರೋಶೆ ಕಂಬ ಹೋಲ್ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಸ್ಕಿಪ್ ಮಾಡಿಕೊಂಡ್ರೆ ಆ ಒಂದು ಏನು ಫಿಂಗರ್ ಶೇಪ್ ಏನಿರುತ್ತಲ್ಲ ಅದು ಬರೋದಿಲ್ಲ. ಹಂಗಾಗಿ ನೀವು ಆದಷ್ಟು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೇಕಿದ್ದರೆ ಒಂದರಲ್ಲಿ ನೀವು 3 ಡಬಲ್ ಕ್ರೋಶೆ ಕಂಬ ಮಿಸ್ಟೇಕಾಗಿ ಹಾಕಿದರೂ ಕೂಡ ನಡೆಯುತ್ತೆ, ಬಟ್ ಒಂದೇ ಹಾಕೋಕ್ಕೆ ಹೋಗಬೇಡಿ. ಒಂದೇ ಹಾಕೋದ್ರಿಂದ ಆ ಶೇಪ್ ಬರೋದಿಲ್ಲ, ರೌಂಡ್ ಶೇಪ್ ಅನ್ನೋದು
ಬರೋದಿಲ್ಲ. ಹಂಗಾಗಿ ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕಂಬನ ಸ್ಕಿಪ್ ಮಾಡಿದೆ ಪ್ರತಿಯೊಂದು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಕಂಬ ಏನು ಓಲ್ ಗ್ಯಾಪ್ ಇದೆಯಲ್ಲ ಚೈನ್ ಥರ ಕಾಣಿಸೋದು, ಸೊ ಆ ಒಂದು ಚೈನಲ್ಲಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಮತ್ತು ಅದೇ ಪಾಯಿಂಟಲ್ಲೇ ಮತ್ತೆ ಡಬಲ್ ಕ್ರೋಶೆ ಕಂಬ 2 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮೇಲೆ ದಾರ ಮೇಲೆ ಮಾಡ್ಕೋಬೇಕು, ಮತ್ತು ಒಂದು 3 mm ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಚಿಕ್ಕ ಬೀಡ್ಸ್ ಕೂಡ ಬೇಡ, ಈ ಒಂದು ಡಿಸೈನ್ಗೆ ಇದೇ ಒಂದು ಪರ್ಫೆಕ್ಟ್ ಆಗೋದಂಥ ಬೀಡ್ಸು. ಎಲ್ಲ ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಬಂದ ಬೀಡ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ, ಬಟ್ ಇದಕ್ಕೆ ಕಂಪಲ್ಸರಿ 3 mm ಬೀಡನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದು ತುಂಬ ಬಿಗ್ ಸೈಜಲ್ಲಿ ತೊಗೊಂಡ್ರೆ ಗ್ಯಾಪ್ ಆಗುತ್ತೆ, ಒಂದು ಚಿಕ್ಕದಾಗಿ ತೊಗೊಂಡ್ರೆ ಶೇಪ್ ಬರಲ್ಲ, ಇನ್ನು ಒಂದು ಇವೆರಡು ಕಾರಣ. ಸೊ ಹಂಗಾಗಿ 3 mm ಬೀಡೆ ಪರ್ಫೆಕ್ಟಾಗಿ ಈ ಒಂದು ಡಿಸೈನ್ಗೆ ಮ್ಯಾಚ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನಾನು ಒಂದು ಸೈಡಲ್ಲಿ ಮಾತ್ರ ನೋಡಿ ಮೇಲೆ ಈ ಸೈಡಲ್ಲಿ ಬಿಟ್ಟಿದ್ದೀನಿ, ಇನ್ನೊಂದು ಸತಿ ತೋರಿಸ್ತೀನಿ, ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ. ಸೊ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಈ ಒಂದು ಭಾಗ ಅಂದರೆ ಸ್ಟಾರ್ಟಿಂಗ್ ಭಾಗ ಏನಿದೆಯೋ ಬಿಟ್ಬಿಟ್ಟು ಎರಡನೇ ಭಾಗ ಕಡೆ ಅಂದರೆ ಈ ಕಡೆ ಸೈಡಲ್ಲಿ ನೀವು ಈ ಒಂದು ಕಲರು ಈ ತುದಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ಮೇಲೆ ಕೂಡ ನಾನು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ ಮೇಲೆ ಹಾಕುವಂಥ ಎರಡನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಕೂಡ 2 ಡಬಲ್ ಕ್ರೋಶೆ ಬಂದಿದೆ, ಬಟ್ ಇಲ್ಲಿ ಯಾವುದೇ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇಲ್ಲ ನಾನು. ಹಾಗೆ ಇನ್ನೊಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇರುವಂಥ ಮತ್ತು ನೆಕ್ಸ್ಟ್ ಓಲಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಈಗ ಈ ಕಡೆ ಸೈಡ್ ಏನು ಚೈನ್ಸನ್ನ ಹಾಕ್ಕೊಂಡು ಬಂದಿದ್ದೀವಲ್ವ, ಸೊ ಆ ಒಂದು ಚೈನಲ್ಲಿ ಈ ಡಿಸೈನ್ನ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ. ಇದರ ಲಾಕನ್ನು ಹಾಕಿಬಿಟ್ಟು ಒಂದೆರಡು ಲಾಕನ್ನು ಹಾಕ್ತೀನಿ, 2 ಲಾಕನ್ನು ಹಾಕಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ದಾರನ ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು. ಸೊ ನೆಕ್ಸ್ಟ್ ಈ ರೀತಿ ಏನು ಮತ್ತೆ ಸ್ಟಾರ್ಟ್ ಮಾಡ್ತೀವಲ್ವ, ಮತ್ತು ಇದೇ ಕಲರ್ ದಾರನ ಮತ್ತು ಇಲ್ಲಿ ನಾವು ಜಾಯಿಂಟ್ ಮಾಡಿಕೊಂಡು ವರ್ಕನ್ನು ಮಾಡ್ಕೋಬೇಕು. ಇದು ಆಲ್ರೆಡಿ ಈ ರೀತಿ ಸುತ್ತು ಬಂದಿದೆ, ಬಟ್ ಇದು ಇಲ್ಲಿಗೆ ಆಗಲ್ಲ. ಬಟ್ ಈ ರೀತಿ ನೀವು ವರ್ಕ್ ಹಾಕಿದ ಮೇಲೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕೈಯಿಂದ ಈ ರೀತಿ ತಿರ್ಸ್ಕೊಂಡು ಇದನ್ನು ಫೋಲ್ಡ್ ಮಾಡಬೇಕು. ಸೊ ಫೋಲ್ಡ್ ಮಾಡಿದ್ಮೇಲೆ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಈ ರೀತಿ ತಿರ್ಸ್ಕೊಂಡಾಗ ಅದು ನಿಮಗೆ ರೋಲ್ ಥರ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡಿಸೈನು ಬರುತ್ತೆ. ಒಂದು ಹಾಕಿದ್ದೀನಿ, ನಿಮಗೆ ಅಷ್ಟು ಐಡಿಯಾ ಬರ್ತಾ ಇಲ್ಲ, ಇನ್ನೂ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಹಾಗೆ ಲಾಸ್ಟಲ್ಲಿ ಈ ರೀತಿ ಸ್ಟಿಕ್ಕಾಗಿ ಅಂದರೆ ಈ ಥರ ಪರ್ಫೆಕ್ಟಾಗಿ ನಿಂತ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಇನ್ನೊಂದು 2-3 ಆಚೆಗಳನ್ನ ಹಾಕಿಬಿಟ್ಟು ಎಲ್ಲದಕ್ಕೂ ಒಟ್ಟಿಗೆ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾವು ವರ್ಕ್ ಹಾಕಬೇಕಾದಾಗ ಈ ಲುಕ್ ಅನ್ನೋದು ಇರುತ್ತೆ. ಆಮೇಲೆ ಈ ಥರ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಯಾವುದೇ ರೀತಿ ನಿಮಗೆ ಸೀರೆ ವೇರ್ ಮಾಡಿದಾಗ ಅಗಲವಾಗುತ್ತೆ, ಬಿಚ್ಚೋಗುತ್ತೆ ಅನ್ನೋದು ಯಾವುದೂ ಇಲ್ಲ. ಈ ರೀತಿ ಕರೆಕ್ಟಾಗಿ ರೌಂಡಾಗಿ ಸ್ಟಿಫಾಗಿ ಕೂಡುತ್ತೆ. ಸೊ ನಾನಿಲ್ಲಿ ವರ್ಕ್ ಮಾಡಬೇಕಾದ್ರೇ ಸ್ವಲ್ಪ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಡ್ರೈ ಆಗಿದೆ. ಸೊ ನಾನು ವರ್ಕ್ ಮಾಡಿ ಕಂಪ್ಲೀಟ್ ಹಾಕಿದ ಮೇಲೆ ಈ ಥರ ಅನ್ನೋದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಇದನ್ನು ಈ ರೀತಿ ನೀಟ್ ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಾವು ಹಾಕಿರುವಂಥ ಎಲ್ಲ ಡಿಸೈನ್ನ ಈ ರೀತಿ ಮತ್ತೆ ಲೂಸಾಗಿ ಎಲ್ಲವನ್ನು ಈ ರೀತಿ ಎಳ್ಕೊಂಬಿಟ್ಟು ಸ್ವಲ್ಪ ಈಗ ಗಮ್ ಪೇಸ್ಟನ್ನು ಮಾಡ್ಕೋಬೇಕು. ನೀವು ಬೇಕಿದ್ದರೆ ಒಂದು ದಾರಲ್ಲೇ ಹೊಲಿಗೆ ಹಾಕ್ಕೊಳ್ಳೋಂಗಿದ್ರೆ ಹಾಕೋಬೋದು. ಸೊ ಹೊಲಿಗೆ ಹಾಕೋದು ಸ್ವಲ್ಪ ಕಷ್ಟ, ಅಷ್ಟೊಂದು ಏನು ಇದ್ದಿಲ್ಲ. ಹಾಗೆ ಇದು ಬಿಚ್ಚೋಗುತ್ತೆ, ಲೂಸ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇಲ್ಲ. ಜಸ್ಟ್ ಈ ರೀತಿ ಗಮ್ ಪೇಸ್ಟ್ ಮಾಡೋದ್ರಿಂದ ಆ ರೌಂಡ್ ಸರ್ಕಲ್ ಅನ್ನೋದು ಲೂಸ್ ಆಗಲಾರ್ದಂಗೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಹಂಗಾಗಿ ಈ ಒಂದು ಲೈನ್ ಅಂದರೆ ಪಿಂಕ್ ಕಲರ್ ವರ್ಕ್ ಏನು ಮಾಡಿದ್ದೀವಲ್ಲ ಈ ಸೈಡಲ್ಲಿ, ಆ ಸೈಡಲ್ಲಿ ಗಮ್ಮನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಗಮ್ ಹಚ್ಚಿದ ಮೇಲೆ ನೋಡಿ ಇದನ್ನು ರೌಂಡಾಗಿ ಈ ರೀತಿ ಸುತ್ತಬೇಕು. ಜಸ್ಟ್ ನೀವೇನು ಕಷ್ಟಪಡಬೇಕಾಗಿಲ್ಲ. ಸೊ ಈ ರೀತಿ ಒಂದು ಕಡೆ ನೀವು ಈ ಥರ ಸುತ್ಕೊಂಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಕಂಪ್ಲೀಟಾಗಿ ರೌಂಡಾಗಿ ಸುತ್ತುತ್ತೆ ಡಿಸೈನು. ನೋಡಿ ಈ ಥರ ಬರುತ್ತೆ. ಸೊ ಈ ಥರ ಬಂದಾಗ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಟ್ರೆ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ಇಲ್ಲೇ ನಾವು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಕೂಡ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಆ ದಾರನ ಸ್ವಲ್ಪ ಅಂಟಿಸ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ದಾರನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಬೇಕು. ಸೊ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಬೇಸ್ ಚೆನ್ನಾಗಿ ತಿರ್ಸ್ಕೊಳ್ಳಿ ಈ ಥರ. ಸೊ ಟೈಟಾಗಿ ಇಟ್ಕೊಂಡ್ಬಿಟ್ಟು ಕಂಪ್ಲೀಟಾಗೆಲ್ಲ ವರ್ಕ್ ಹಾಕಿದ ಮೇಲೇ ಈ ಒಂದು ಕೆಲಸನ ಮಾಡ್ಕೊಂಡ್ಬಿಟ್ರೆ ಡಿಸೈನು ನೀಟಾಗಿ ಬರುತ್ತೆ.
ಸ್ವಲ್ಪ ಟೈಟಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬಿಟ್ಟಾಗ ಸ್ವಲ್ಪ ಅದು ಲೂಸಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ. ನಾರ್ಮಲಾಗಿ ರೆಗ್ಯುಲರಾಗಿ ಹಾಕುವಂಥ ಡಿಸೈನ್ ಹಾಕ್ಕೊಂಡು ಬೋರ್ ಆಗಿದ್ದರೆ ಈ ಥರ ಒಂದು ಸತಿ ಹೊಸದಾಗಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಸೀರೆಗೆ. ಅವರು ಕಸ್ಟಮರ್ ನನಗೆ ಆ ಫೋಟೋ ಸೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ಈ ಡಿಸೈನ್ನ ನಾನು ಕೂಡ ಟ್ರೈ ಮಾಡಿದ್ದೀನಿ. ಡಿಫ್ರೆಂಟಾಗಿ ಹಾಕುವಂಥ ಒಂದು ಡಿಸೈನು. ಆ ಕಡೆ ಕುಚ್ಚು ಅಲ್ಲ, ಆ ಕಡೆ ಕ್ರೋಶೆ ಡಿಸೈನು ಅಲ್ಲ. ಕ್ರೋಶೆ ಡಿಸೈನಲ್ಲೇ ಟಸಲ್ಸ್ ಅಂತಲೇ ಹೇಳ್ಬೋದು, ಕ್ರೋಶೆ ಡಿಸೈನ್ ಅಂತ ಎರಡೂ ರೀತಿ ಕರಿಬೋದು. ಇದು ರೌಂಡಾಗಿ ಇರೋದ್ರಿಂದ ಫಿಂಗರ್ಸ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ತಾರೆ. ನಾನೊಂದು 5 ಪೀಸ್ ಹಾಕಿ ತೋರಿಸಿದ್ದೀನಿ ಸ್ಯಾಂಪಲ್ ಆಗಿ ಅಷ್ಟೇ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟ್ ಲುಕ್ಕು ಸೀರೆಗೆ ತುಂಬಾ ಒಂದು ರೀತಿ ಎಲಿಗೆಂಟ್ ಆ್ಯಂಡ್ ಬ್ಯೂಟಿಫುಲ್ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಮಧ್ಯದಲ್ಲಿ ನಿಮಗೆ ಬೋರ್ ಆಯಿತು, ಖಾಲಿ ಆಯಿತು ಅನಿಸಿದರೆ ನೀವು ಎಕ್ಸ್ಟ್ರಾ ಬೀಡ್ಸ್ಗಳನ್ನ ಕೂಡ ನೀವು ಈ ಡಿಸೈನ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಈ ಲುಕ್ಕು ಈ ಥರ ಬರುತ್ತೆ. ಎರಡೂ ಕಡೆ ಕೂಡ ಈ ಡಿಸೈನು ಸೇಮ್ ಆಗಿ ಬರುತ್ತೆ. ಉಲ್ಟಾಕ್ಕೆ ಏನು ಆಗಿ ಅಂತ ಏನೂ ಕಾಣಿಸೋದಿಲ್ಲ. ಎರಡು ಕಡೆ ಕೂಡ ಸೇಮ್ ಲುಕ್ಕಲ್ಲಿ ಈ ಒಂದು ಪಲ್ಲುಗೆ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಈ ಥರ ಬರುತ್ತೆ ಡಿಸೈನು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದಕ್ಕೆ ಪ್ರೈಸ್ ತಿಳ್ಕೊಳ್ಳೋದಾದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಪ್ರೈಸ್ ಅಂತ. ನಾನು ಎಷ್ಟು ತೊಗೋಬೋದು ಅಂತ ಇದ್ರದ್ದು ಪ್ರೈಸನ್ನು ನಾನು ಕಾಮೆಂಟಲ್ಲಿ ತಿಳಿಸ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ಥರ ವೆರೈಟಿ ಆಗಿರುವಂಥ ಡಿಸೈನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.